ರೇಖಾ ಅವರಿಗೆ ಶಿ ಹ್ಯಾಸ್ ಎಕ್ಸ್ಪೀರಿಯನ್ಸ್, ಎಲ್ಲ ಡೈಮೆನ್ಷನ್ಸು ಎಲ್ಲ ಡೈರೆಕ್ಷನ್ಸು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಶಿ ಇಸ್ ಎ ವರ್ಲ್ಡ್ ಕ್ಲಾಸ್ ಬ್ಯೂಟಿಷಿಯನ್ ಟೆಕ್ನಿಷಿಯನ್, ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ರು. ಆರೋಮ್ಯಾಟಿಕ್ ಎಕ್ಸ್ಪರ್ಟ್, ಆರೋಮಥೆರಪಿ ಇಟ್ಕೊಂಡಿದ್ದಂಥವ್ರವರು. ಜರ್ಮನ್ ಲ್ಯಾಂಗ್ವೇಜಲ್ಲಿ MS ಮಾಡಿ ಧಾರವಾಡದಿಂದ ಕರ್ನಾಟಕದಿಂದ ಯಾರಾದರೂ ಡಾಕ್ಟರ್ಸು ಇಂಜಿನಿಯರ್ಸು ಜರ್ಮನಿಗೆ ಹೋಗ್ಬೇಕಾದ್ರೆ ಅವರಿಗೆಲ್ಲ ಜರ್ಮನ್ ಲ್ಯಾಂಗ್ವೇಜ್ ಹೇಳ್ಕೊಡ್ತಾ ಇದ್ದಂಥವ್ರು. ನೋಡಿ, ಒಬ್ಬ ಹೆಣ್ಮಗಳು ಸಾಧಾರಣ ಹೇಗೆ ಕೂತಿರ್ತಾರೆ, ಬಟ್ ಎಷ್ಟು ಅದ್ಭುತ ಶಕ್ತಿ ಇರ್ತದೆ. ಶಿ ವಾಸ್ ಎ ರಿಸೋರ್ಸ್ ಪರ್ಸನ್ ಫಾರ್ ಮೆನಿ ಆಫ್ ದಿ ಆರ್ಗನೈಸೇಷನ್ಸ್ ಅಂಡ್ ಇಂಡಸ್ಟ್ರೀಸ್ ಇನ್ ಗಿವಿಂಗ್ ಕೌನ್ಸಿಲಿಂಗ್ ಫಾರ್ ಮೆನಿ ಪೀಪಲ್. ಅಂಡ್ ಶಿ ವಾಸ್ ಎ ವೆರಿ ಗುಡ್ ರೈಟರ್. ಎಲ್ಲಕ್ಕಿಂತ ಹೆಚ್ಚು ವೆರಿ ಸೀರಿಯಸ್ ಸ್ಟೂಡೆಂಟ್ ಆಫ್ ಹರಿದಾಸ್ ಸಾಹಿತ್ಯ. And she is a very knowledgeable lady as far as Madhva Dvaita philosophy is concerned. ಈ ಪುಸ್ತಕದಲ್ಲೇ ಲಕ್ಷ್ಮೀ ಶೋಭಾನೆ ಬಗ್ಗೆ, ಹರಿಕಥಾಮೃತ ಸಾರದ ಬಗ್ಗೆ ಇಂಗ್ಲೀಷಲ್ಲಿ ಬರೆದಿದ್ದಾರೆ. ಕನ್ನಡದಲ್ಲಿ ಹರಿಕಥಾಮೃತ ಸಾರದ ಬಗ್ಗೆ ಒಂದು ಪೇಜ್ ಬರೆಯೋದೇ ಕಷ್ಟದ ಅನ್ನುವಾಗ ಇಂಗ್ಲೀಷಲ್ಲಿ ಹರಿಕಥಾಮೃತ ಸಾರ ಮತ್ತು ಲಕ್ಷ್ಮೀ ಶೋಭಾನೆ ಬ್ಯೂಟಿಫುಲ್ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಹೇಳಿದೆ ನಾನು, ಮೇಕ್ ದ ಬುಕ್ acceptable by everybody, universally acceptable. ಭಾಗವತದಲ್ಲಿ 11ನೇ ಅಧ್ಯಾಯದಲ್ಲಿ ಉದ್ಧವ ಗೀತ ಅಂತ ಒಂದು ಬರುತ್ತೆ, ಅವಧೂತ ಗೀತ ಅಂತ. ಕೃಷ್ಣನ ಉದ್ಧವ ಕೇಳ್ತಾನೆ, ನೀನು ಮಾಸ್ಟರ್ ಆಫ್ ಮಾಸ್ಟರ್ಸ್, ನೀನು ಮಾಸ್ಟರ್ ಆಫ್ ಬ್ಲಾಸ್ಟರ್ ಮಾಸ್ಟರ್, ನೀನು ಲೆಜೆಂಡ್, ನಿನಗೆ ಇಷ್ಟೆಲ್ಲ ನಾಲೆಡ್ಜ್ ಹೇಳ್ಕೊಟ್ಟಿರ್ಬೇಕಾದ್ರೆ ಎಂಥ ಗುರು ಇರಬೇಕಪ್ಪ ನಿನಗೆ. ಹೂ ಇಸ್ ಯುವರ್ ಗುರು ಸತ್ತ ಉದ್ಧವ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನಾನು ನಾಟ್ ಲರ್ನ್ ಫ್ರಮ್ 1 or 2 or 3 or 4 gurus, I learn from 24 gurus. ಪ್ಲೀಸ್ ಟೆಲ್ ಮೀ ಅಂತಾನೆ. ಆಗ 24 ಗುರುಗಳ ಬಗ್ಗೆ ಕೃಷ್ಣ ಹೇಳ್ತಾನೆ. ಫಸ್ಟ್ ಲೆಸನ್ ಏನಂದರೆ, ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿ ಏನಂದರೆ ಬೇರೆಯವ್ರಿಗೆ ಉಪದೇಶ ಮಾಡೋದು. ನೀನು ಹೀಗಿರಬೇಕು, ನೀನು ಹೀಗಿರ್ಕೊಡೋದು, ನೀ ಉಪದೇಶ ಮಾಡಿ ಮಾಡೋದು. ಹೇಳ್ತಾನೆ, ಲರ್ನ್ ಟು ಲರ್ನ್ ಫಸ್ಟ್, ಕೃಷ್ಣನ ಮಾತು. ಲರ್ನ್ ಟು ಲರ್ನ್, ದೆನ್ ಲರ್ನ್ ಟು ಅನ್ಲರ್ನ್. ಯಾವುದರಿಂದ ನಿನಗೆ ಹಿತವಾಗಿಲ್ಲ, ವಿಹಿತವಾಗಿಲ್ಲ, ಒಳ್ಳೆಯದಾಗಿಲ್ಲ, ಜಾಯ್ ಸಿಕ್ಕಿಲ್ಲ, ಡಿವಿನಿಟಿ ಸಿಕ್ಕಿಲ್ಲ, ನೊಬಿಲಿಟಿ ಸಿಕ್ಕಿಲ್ಲ, ಸಂತೋಷ ಸಿಕ್ಕಿಲ್ಲ, ಸಮಾಧಾನ ಸಿಕ್ಕಿಲ್ಲ, ಸಂಭ್ರಮ ಸಿಕ್ಕಿಲ್ಲ, ಸಡಗರ ಸಿಕ್ಕಿಲ್ಲ, ಸಮೃದ್ಧಿ ಸಿಕ್ಕಿಲ್ಲ, ಸಂತೃಪ್ತಿ ಸಿಕ್ಕಿಲ್ಲ, ಯಾವುದರಿಂದ ಸುಖ ಸಿಕ್ಕಿಲ್ಲ, ಹಿತ ಸಿಕ್ಕಿಲ್ಲ, ಶರೀಟ್ ನಾವಂಡೆ ಬಿಡ್ಬಿಡೋದನ್ನ. ಯಾವುದರಿಂದ ಆನಂದ ಮತ್ತೆ ಪರಮಾನಂದ, ವಿಜಯದಾಸರು ಹೇಳ್ತಾರಲ್ಲ, ಆನಂದ ಸಿಗುತ್ತೆ, ಲೇಟ್ ಆದರೂ ಪರವಾಗಿಲ್ಲ, ಹಿಡ್ಕೋ ಅದನ್ನು. ಅದ್ಭುತ ವಿಚಾರಗಳ ಧಾರೆ ಇದೆಲ್ಲ ಕೃಷ್ಣ ಹೇಳ್ತಾ ಬರ್ತಾನೆ 24 ಗುರುಗಳಲ್ಲಿ. ನಾನು ಅಲ್ಲಿ ಒಕ್ಲಹೋಮಾ ಯೂನಿವರ್ಸಿಟಿ ಹೇಳಿದಾಗ ನಂದು ಯೂಟ್ಯೂಬ್ನಲ್ಲಿ ಲರ್ನ್ ಟು ಲರ್ನ್ ಫ್ರಮ್ 24 ಗುರುಸ್ ಅಂತ ಯೂಟ್ಯೂಬ್ ಲೆಕ್ಚರ್ಸ್ ಇದೆ, 24 ಲೆಕ್ಚರ್ಸೇ ಇದೆ. ಈಚ್ ಗುರು ಆಗಿ ಒಂದು ಲೆಕ್ಚರ್. ಅರ್ತ್ ಡೇ ಅಂತ ಮಾಡ್ತಾರೆ ಅಮೆರಿಕಾದಲ್ಲಿ, ವರ್ಲ್ಡ್ ಓವರ್ ಅರ್ತ್ ಡೇ ಅಂತ ಮಾಡ್ತಾರೆ. ಅರ್ತ್ ಡೇ ಅಂತ ಭೂಮಿನ ಪೂಜೆ ಮಾಡ್ತೀವ್ರಿ ನಾವು ಅಂತ. ಕಲಿಯುಗಕ್ಕೆ ಮುಂಚೆ ದ್ವಾಪರದಲ್ಲಿ ಕೃಷ್ಣ ಹೇಳ್ತಾನೆ, ನನ್ನ ಗುರು ಭೂಮಿಯಪ್ಪ, ಭೂಮಿ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ನಾನು ಅಗ್ನಿಗೆ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ನೀರಿಗೆ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ನಾನು ಪಶು ಪಕ್ಷಿ ಪ್ರಾಣಿಗಳಿಗೆ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ಮರಕ್ಕೆ ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ಕಲ್ಲಿಗೆ ಪೂಜೆ ಮಾಡ್ತೀನಿ. ನಾವು ಇವತ್ತು ಯಾವುದೋ ಒಂದು ಫ್ಯಾನ್ಸಿಗೋಸ್ಕರ ನೇಚರ್ ಪೂಜೆ ಮಾಡ್ತೀವಿ ಅನ್ನೋರಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ DNA ನಮ್ಮ ಜೀನ್ಸಲ್ಲಿ ಬಂದೋಗಿದೆ ಪ್ರಕೃತಿಯ ಪ್ರೇಮ, ಪ್ರಕೃತಿಯ ಪೂಜೆ. ಪ್ರಕೃತಿ ಮಡ್ಲಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥ ಜನ. ಇದೆಲ್ಲ ವಿಚಾರಗಳನ್ನು ಮಕ್ಕಳಿಗೂ ಅರ್ಥ ಆಗಬೇಕು. ಮಕ್ಕಳಿಗೆ ಇವತ್ತಿನ ಬ್ರಾಹ್ಮಣರ ಮನೆಯಲ್ಲಾಗಲಿ, ರಾಜ್ಯರ ಮನೆಯಲ್ಲಾಗಲಿ, ಹಿಂದೂಗಳ ಮನೆಯಲ್ಲಾಗಲಿ ಮಕ್ಕಳು ಹೇಗೆ ಅಂತಂದರೆ, ನೀವು ತುಂಬ ಆಸ್ತಿಕರಾಗಿದ್ದು ತುಂಬ ದೇವರು ದಿಂಡರು ಸ್ವಾಮಿಗಳು ಇವು ನಡ್ಕೊಳ್ತಾ ಇದ್ದರೆ ನಿಮ್ಮ ಮಕ್ಕಳು ಎಲ್ಲಿವರೆಗೂ ಅಂತಂದರೆ ಎಲ್ಲ ಪೂಜೆ ಆಗೋವರೆಗೂ ಲ್ಯಾಪ್ಟಾಪು ಮೊಬೈಲ್ ನೋಡಿಕೊಂಡು ತೀರ್ಥ ಕೊಡುವಾಗ ತೀರ್ಥ ಕೊಡ್ತಾರೆ, ಮುಗಿಸ್ಬಿಡ್ತಾರೆ, ಕೊಡ್ಬಾರು ಅಂತ ಕರೆದಾಗ ಓಡಿ ಬಂದು ತೀರ್ಥ ತೊಗೊಂಡು ಒಂಚೂರು ಮಂತ್ರಾಕ್ಷರ ತೊಗೊಂಡು ಊಟಕ್ಕೆ ರೆಡಿನಾ ಅಂತ. ಸ್ವಾಮಿಗಳೇ ಬರ್ತಾರೆ. ಪೂಜೆ ಅಂತಂದರೆ ಊಟ ಅಂತಂದು, ಪೂಜೆ ಅಂತಂದ್ರೆ ದೇವರು ಅಂತಂದರೆ ಊಟ, ಧರ್ಮ ಅಂದರೆ ಊಟ, ಸ್ಪೆಷಲ್ ಊಟ, ಶಾವಿಗೆ ಪಾಯಸ ಅಲ್ಲಿ ಬಂದಿತ್ತೋಗಿದೆ. ಮಕ್ಕಳಿಗೆ ಯಾರು ಹೇಳಬೇಕು? ಮಕ್ಕಳಿಗೆ ಹೇಳಬೇಕು ಅಂದರೆ ಪೇರೆಂಟ್ಸ್ಗೆ ನಾಲೆಡ್ಜ್ ಯಾರು ಕೊಡಬೇಕು? ಎಲ್ಲ ಸಿಂಪಲ್ ಟೆಕ್ನಿಕ್ಸು. ವಿದ್ವಾಂಸರುಗಳು ವಿದ್ವತ್ಪೂರ್ವವಾಗಿ ಹೇಳ್ತಾರೆ, ಈ ಸಿಂಪಲ್ ಟೆಕ್ನಿಕ್ಸ್ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಯಾರಬವು ನಮ್ಮ ರೇಖಾ ಜಗನ್ಮೋಹನ್ ಈ ಪುಸ್ತಕದಲ್ಲಿ ಆ ಕೆಲಸ ಮಾಡಿದ್ದಾರೆ ನೋಡಿ. ಅದನ್ನು told all these things because this book has become a very significant book, very useful book, pro people book,
ಪ್ರೋ ಚಿಲ್ಡ್ರನ್ ಬುಕ್, ಪ್ರೋ ಲೈಫ್ ಬುಕ್ ಮತ್ತು ಪ್ರೋ ಡಿವೋಟಿ ಬುಕ್, ಪ್ರೋ ಪೇರೆಂಟ್ಸ್ ಬುಕ್. ಇದು ಒಂದು ಹ್ಯಾಂಡ್ ಬುಕ್, ಸೆಲ್ಫ್ ಹೆಲ್ಪ್ ಬುಕ್ ಫಾರ್ ಆಲ್ ದ ನೋಬಲ್ ಪೀಪಲ್, ದ ಗುಡ್ ಪೀಪಲ್. ದಟ್ ಈಸ್ ರೇಖಾ ಅವ್ರು ಮಾಡಿರತಕ್ಕಂಥದ್ದು. ಎಷ್ಟು ಹಬ್ಬ ಹರಿದಿನಗಳಿದೆ ನಮ್ಮಲ್ಲಿ. ದೀಪಾವಳಿ ಬಂತು ಅಂತಂದರೆ, ರಾಖಿ ಫೆಸ್ಟಿವಲ್ ಬಂತು ಅಂದರೆ, ಹೋಳಿ ಫೆಸ್ಟಿವಲ್ ಬಂತು ಅಂದರೆ, ಎಲ್ಲಿ ಉತ್ತರ ಪ್ರದೇಶದಲ್ಲಿ ಲಕ್ನೋದಲ್ಲ, ಅಲ್ಲದೆ ವೈಟ್ ಹೌಸ್ನಲ್ಲಿ ಅದೇನು ಸಂಭ್ರಮ ರೀ. ದಟ್ ಈಸ್ ಇಂಡಿಯಾ. ಯಾರು ಹೇಳ್ಬೇಕಿದನ್ನು? ಈ ಪುಸ್ತಕಗಳು ಇನ್ಮೇಲಿಂದ ಹೇಳ್ಕೊಡ್ಬೇಕಷ್ಟೇ. ನಮ್ಮ ಎಷ್ಟು ಹಬ್ಬಗಳು, ಎಷ್ಟು ಹರಿದಿನಗಳಿದೆ, ಮರ್ತೇ ಹೋಗಿದೆ. ಎಲ್ಲ ಹಬ್ಬ ಎಲ್ಲಿಗೆ ಬಂದಿದೆ ಅಂದರೆ ಮಕ್ಕಳನ್ನ ಕರ್ಕೊಂಡೋಗಿ ಬಟ್ಟೆ ಕೊಡಿಸ್ಕೊಂಡ್ಬಿಡು, ಹೈ ಕ್ಲಾಸ್ ಬಟ್ಟೆಗಳು, ಬೆಸ್ಟ್ ಅದು ಬಟ್ಟೆಗಳು ಕೊಡಿಸ್ಕೊಂಡ್ಬಿಡೋದು. ಒಂದು ಒಳ್ಳೆ ಮೊಬೈಲ್ ಕೊಡಿಸ್ಬಿಡ್ತೀನಿ ಅನ್ನೋದು, ಅಪ್ಗ್ರೇಡ್ ಮಾಡಿಬಿಡ್ತೀನಿ, ಸ್ಮಾರ್ಟ್ ಮೊಬೈಲ್ ಕೊಡಿಸ್ತೀನಿ. ಹಬ್ಬ ಇದರ ಸುತ್ತಲೂ ಚಿಂತನೆ ಮಾಡೋ ರೀತಿಯಲ್ಲಿ ಈ ಪುಸ್ತಕವನ್ನು ನಮ್ಮ ಟ್ರೆಡಿಷನ್, ಗ್ಲೋರಿಯಸ್ ಟ್ರೆಡಿಷನ್ ದಿ ಪಾಸ್ಟ್ ಕಟ್ಕೊಂಡು ಏನು ಮಾಡ್ತೀರಾ ಅಂತಾರಲ್ವೇ. ಪಾಸ್ಟ್ ಈಸ್ ದ ರೂಟ್. ದಿಸ್ ಬುಕ್ ಕನೆಕ್ಟ್ಸ್ ಯು ಟು ದ ರೂಟ್ಸ್ ಅಂತ ಒಳ್ಳೆಯ ವಿಚಾರಗಳನ್ನು, ಭಾರತೀಯ ಸಂಸ್ಕೃತಿಯ, ಸಂಸ್ಕಾರದ, ಸದಾಚಾರದ, ಸದ್ವಿಚಾರದ ಮಹದ್ಭುತ ವಿಚಾರಗಳನ್ನು, ವಿಸ್ಮಯಕಾರಿ ವಿಚಾರಗಳನ್ನು ಅತ್ಯಂತ ಸರಳವಾಗಿ ಮಕ್ಕಳಿಗೆ, ಹೌಸ್ ವೈಫ್ಗಳಿಗೆ, ಸೀನಿಯರ್ ಸಿಟಿಸನ್ಸ್ಗೆ, ಅರ್ಥವಾಗದೇ ಇರೋರಿಗೆ ಎಲ್ರಿಗೂ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಬರ್ಕೊಟ್ಟಿದ್ದಾರೆ. ಅವ್ರಿಗೆ ಯಾಕೆ ಅಂದರೆ ಅವ್ರ ಮೆಂಟಾಲಿಟಿ, ನೀವು ನಮ್ಮ ನಂಬಲ್ಲ, ತುಂಬ ಸೇವೆ ಅವ್ರು ಯಾರಿಗೆ ಮಾಡಿದ್ದಾರೆ ಅಂತಂದರೆ ಮೆಂಟಲಿ ಚಾಲೆಂಜ್ಡ್ ಪೀಪಲ್ಲು, ಮೆಂಟಲಿ ಡಿಫಿಷಿಯೆಂಟ್ ಪೀಪಲ್ಲು, ಸ್ಪೆಷಲಿ ಚಾಲೆಂಜ್ಡ್ ಪೀಪಲ್ಲು, ಡೆಫ್ ಆ್ಯಂಡ್ ಡಮ್ಮು, ಯಾರೂ ಇಲ್ಲದೇ ಇರತಕ್ಕಂಥವ್ರು, ದೂನರು, ಅನಾಥರು ಇತ್ತು ಅಂತಂದರೆ, ನೀಡಿ ವುಮನ್ ಇದ್ದರೆ ಅವರಿಗೆ ಹೋಗಿ ಎಲ್ಲ ರೀತಿಯಾಗಿರತಕ್ಕಂಥ ಸೇವೆ ಸಹಕಾರ ಮಾಡಿರತಕ್ಕಂಥವ್ರು. ಹಾಗೆ ಎಕ್ಸ್ಪೋಜರ್ ಇರೋದ್ರಿಂದ ಕಷ್ಟ ನಷ್ಟ ಅರ್ಥ ಆಗಿರುತ್ತೆ. ಆ ಸಂಕಷ್ಟಗಳಿಂದ ಜನಗಳನ್ನ ದೂರ ಮಾಡಬೇಕಾದ್ರೆ ಸಂಭ್ರಮ ಕೊಡಬೇಕಾದ್ರೆ ಕನೆಕ್ಟ್ ಯುವರ್ಸೆಲ್ಫ್ ಟು ದಿ ಪಾಸ್ಟ್. ನಿಮ್ಮ ತಂದೆ ತಾಯಿಗೆ ಜ್ಞಾಪಿಸ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ಮಾಡ್ರನೇಟಿ ದುಡ್ಡು $1 ಬಂದಿದೆಯಲ್ಲ, ನೀವು ಚಿಕ್ಕ ಮಕ್ಕಳಾಗಿದ್ದಾಗ ಹಳ್ಳಿನಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಬಡತನದಲ್ಲಿ ಅವ್ರ ಜೊತೆ ಒಟ್ಟಿಗೆ ಊಟ ಮಾಡ್ತಾ, ಕೈ ತುತ್ತಾಕಿಸ್ಕೊಂಡು ಅವ್ರ ಜೊತೆ ಮಲ್ಕೊಂಡು ನಗದಗ್ತಾ ಇದ್ದಲ್ಲ, ಆ ಒಂದು ಮೆಮೊರಿಯ ಸಂಭ್ರಮ, ಸಂತೋಷದ ಮುಂದೆ ಇವತ್ತಿನ ನಿಮ್ಮ ಕೋಟಿ ರೂಪಾಯಿ ಲೆಕ್ಕಕ್ಕೆ ಬರಲ್ಲ. ಆ ಮೆಮೊರಿ, ಆ ಸಂಭ್ರಮನೇ ಈ ಪುಸ್ತಕ. ನಮ್ಮ ಟ್ರೆಡಿಷನ್ನು, ನಮ್ಮ ಕಲ್ಚರು, ನಮ್ಮ ಫೆಸ್ಟಿವಲ್ಲು, ನಮ್ಮ ಸೆಲೆಬ್ರೇಷನ್. ಲೆಟ್ ಅಸ್ ಸೆಲೆಬ್ರೇಟ್ ಇಟ್. ದಟ್ ಈಸ್ ದ ಕಾಲ್ ಆಫ್ ರೇಖಾ. ಐ ಕಂಗ್ರ್ಯಾಚುಲೇಟ್ ಹಾರ್ಟಿಲಿ. ಸೊ ಗ್ರೇಟ್ ವರ್ಕ್ ದಟ್ ಶಿ ಹ್ಯಾಸ್ ಡನ್. ಯಾರಿಗೆ ಮಾಡೋಕ್ಕಾಗುತ್ತೆ ರೀ? ಆಸೆ ಇದೆ, ಇಲ್ಲಿವರೆಗೂ ಎಲ್ರಿಗೂ ಆಸೆ ಇದೆ, ಎಲ್ಲ ಹೇಳ್ಬಿಡ್ಬೇಕು ಅಂತ. ಹೇಳಿದ್ದೀರಾ? ಹಾಗಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಸಂಕಲ್ಪ ಶಕ್ತಿ ಇಲ್ಲ. ಹೋಗ್ಬಿಡ್ಬೇಕು, ನಾಳೆ ಹೋಗಲ್ಲ, ಗೊತ್ತು ನನಗೆ. ಯಾಕೆ? ಸಂಕಲ್ಪ ಶಕ್ತಿ. ಮಾಡಬೇಕು ಅಂದರೆ ಮಾಡಬೇಕು. ಹಠ ಹೇಳಿದ್ರು, ಮಾಡಿಸಿದ್ರು ಅವರು. ಅದಕ್ಕೆ ನಮ್ಮ ವಾದಿರಾಜ್ ಅವರು ಸಹಕಾರ ಕೊಟ್ಟರು. ಎಲ್ಲಕ್ಕಿಂತ ನಾನು ನಮ್ಮ ಯೋಗಿ ದೇವರಾಜ್ ಅವರಿಗೆ, ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅವರಿಗೆ ಐ ಆಮ್ ಥ್ಯಾಂಕ್ಫುಲ್ ಟು ಬೋತ್ ಆಫ್ ದೆಮ್, ಬಿಕಾಸ್ they have the university is a different story. That university is a very great university. It conducts global level functions, international level functions and G20 level functions. But ಇಂಥ ಒಬ್ಬ ಹೈಲಿ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಡೀಪ್ ರೂಟೆಡ್ ಟು ದ ರೂಟ್ಸ್ ಅಂಥ ಒಬ್ಬ ಹೆಣ್ಮಗಳನ್ನು ಹುಡುಕಿ ಹಾರೈಸಿ ಆಶೀರ್ವಾದ ಮಾಡಿ ಡಾಕ್ಟರೇಟ್ ಕೊಟ್ಟು ಪುಸ್ತಕ ಮಾಡಿ ಆ ಪುಸ್ತಕಕ್ಕೆ ಬಿಡುಗಡೆ ಮಾಡೋಕ್ಕೆ ಬಂದಿದ್ದಾರಲ್ಲ, ದೇ ಆರ್ ರಿಯಲಿ ಗ್ರೇಟ್. ಓದಿದೆ ಅವರಿಬ್ಬರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ಇದಕ್ಕೆ ಸಹಕಾರ ತುಂಬ ಪ್ರಾರಂಭದಿಂದ ಇದಕ್ಕೆ ಸಹಕಾರ ಕೊಟ್ಟು ಬಂದಿರತಕ್ಕಂಥ ವಾದಿರಾಜ್ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ನೀವೆಲ್ಲ ಇಷ್ಟೊತ್ತು ಪ್ರೀತಿಯಿಂದ, ವಿಶ್ವಾಸದಿಂದ ಕೂತು ಕೇಳಿದ ಶ್ರವಣ ಮಾಡಿದ್ದಕ್ಕೆ ನಿಮಗೆ ನಮಸ್ಕಾರ ಮಾಡ್ತಾ, ಶ್ರವಣ ಮನಕ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳ ಇಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನವೆಂಪ ಲಕ್ಷ್ಮೀ ಭವನ ಮಂಗಳ ಕಥೆಯ. ಅಂದರೆ ದೇವರ ಕಥೆಯನ್ನು, ದೇವರ ಹೆಸರನ್ನು ಕೇಳಿದರೆ ಅದು ಏನು ಸಂತೋಷ, ಆ ಮನಕ್ಕೆ ಆನಂದವೀವುದು, ಎಲ್ಲ ದುಃಖಗಳನ್ನು ಕಳೆಯುತ್ತೆ ಅಂತ ಒಂದು ಒಳ್ಳೆಯ ವಿಚಾರವನ್ನು, ಸೂಚನೆಗಳನ್ನು, ಸಲಹೆಗಳನ್ನು ಕೊಟ್ಟಿರತಕ್ಕಂಥ ಗ್ರಂಥ. ತುಂಬ ಸಂತೋಷದಿಂದ ಬಿಡುಗಡೆ ಮಾಡಿದ್ದೀನಿ. ಈ ಗ್ರಂಥ ಮನೆಗಳಲ್ಲಿರಬೇಕು, ಸ್ಕೂಲ್ ಕಾಲೇಜುಗಳಲ್ಲಿರಬೇಕು, ಲೈಬ್ರರಿಗಳಲ್ಲಿರಬೇಕು, ಸಜ್ಜನರ ಮನೆಗಳಲ್ಲಿರಬೇಕು, ಸುಸಂಸ್ಕೃತ ಮನೆಗಳಲ್ಲಿರಬೇಕು. ಯಾರ ಮನೆಯಲ್ಲಿ ಮಕ್ಕಳಿಗೆ ಕನ್ನಡ ಓದಕ್ಕೆ ಬರಲ್ಲ ಅಂತಾರ, ಇರಬೇಕು. ಮನೆ ಇಂಗ್ಲೀಷ್ ಓದಕ್ಕೆ ಬರೋರು ಬಂದು ಇರಬೇಕು, ಕನ್ನಡ ಓದೋರ್ಗೆ ಹೋಗ್ಬೇಕು. ಎಲ್ಲರ ಮನೆ ಒಂದು ಪುಸ್ತಕ ಇರಬೇಕು. ಅದು ಎಲ್ಲ ಕಡೆ ಅದ್ಭುತ ಪ್ರಸರಣ ಆಗಲಿ, ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಆದ ರೇಖಾ ಜಗನ್ಮೋಹನ್ ದಂಪತಿಗಳಿಗೆ, ಅವರ ಮಗ ಸೊಸೆ, ಅವರ ಫ್ಯಾಮಿಲಿಗೆ